ಮದುವೆ ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತವೆ ಎಂದು ಹೇಳುತ್ತಾರೆ. ಇದನ್ನು ನಂಬಬಹುದು. ಆದರೆ ಮನೆಯಲ್ಲಿ ಜಗಳ ಆದಾಗ ಕಲಹವನ್ನು ಅಲ್ಲಿಂದಲೇ ತಂದಿರುತ್ತಾರೋ ಏನೋ ಎಂದು ಒಂದೊಂದು ಸಲ ಅನ್ನಿಸುತ್ತದೆ. ಸುಖಕರವಾದ ದಾಂಪತ್ಯ ಜೀವನ ಯಾರದಾಗಿರುತ್ತದೋ ಅವರೇ ಪುಣ್ಯವಂತರು. ಹಲವಾರು ಸಂಸಾರಗಳಲ್ಲಿ ಪತಿ ಹೊಂದಾಣಿಕೆಯಿದ್ದರೆ ಸತಿ ಇರುವುದಿಲ್ಲ, ಸತಿ ಇದ್ದಲ್ಲಿ ಪತಿ ಇರುವುದಿಲ್ಲ. ಸತಿಪತಿಯಲ್ಲಿ ಯಾವುದಾದರೂ ವಿಚಾರಕ್ಕೆ ಜಗಳವಿಲ್ಲದೆ ದಿನವೊಂದು ಕಳೆದರೆ ಅದರಂಥ ಶುಭ ದಿನವೇ ಇನ್ನೊಂದಿಲ್ಲ ಎನ್ನಬೇಕಾಗುತ್ತದೆ. ಸತಿಪತಿಯರಲ್ಲಿ ಚಿಕ್ಕ ಪುಟ್ಟ ಮಾತುಗಳಿಗೂ ಜಗಳವಾಗಬಹುದು. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಇದ್ದರೆ ಚೆಂದ, ಜಗಳ ವಿಕೋಪಕ್ಕೆ ಹೋದರೆ ಸಂಸಾರ ಜೀವನ ಅಧೋಗತಿ. ಸಾಮಾನ್ಯವಾಗಿ ಸತಿಪತಿಗಳಲ್ಲಿ ಉಂಟಾಗುವ ಸಮಸ್ಯೆಗಳು ಮತ್ತು ಅವುಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವುದು ಕಷ್ಟವೇ. ಗಂಡ ಶ್ರೀರಾಮನಂತಿದ್ದರೂ ಹೆಂಡತಿ ಆತನನ್ನು ಅನುಮಾನದಿಂದ ನೋಡುವುದು. ಮನೆಗೆ ಬಂದರೆ ಆತನಿಗೆ ಮನೆ ನರಕವೆಂದೆನಿಸುವುದು, ಹಾಸಿಗೆ ಮುಳ್ಳಿನಂತಾಗುವುದು, ಜೀವನವೇ ಬೇಸರವೆನಿಸುವುದು. ಪತಿ ಸಮಾಧಾನಿಯಿದ್ದರೂ ಪತ್ನಿಗೆ ತಾಳ್ಮೆ ಇರುವುದಿಲ್ಲ. ಪ್ರತಿ ಮಾತಿಗೂ ಜಗಳ. ಪತಿಯು ತನ್ನ ಪತ್ನಿಗೆ ಹೆದರುವಂತ ಪರಿಸ್ಥಿತಿ ಇದ್ದರೆ ಗಂಡ ಹೆಂಡತಿ ಇಬ್ಬರೂ ಯಾವಾಗಲೂ ಜಗಳ ಆಡುವುದಿಲ್ಲ, ಮುನಿಸಿಕೊಳ್ಳುವುದಿಲ್ಲ. ಆದರೂ ಇಬ್ಬರಲ್ಲೂ ಭಿನ್ನಾಭಿಪ್ರಾಯ ಉಂಟಾಗಿ ಇಬ್ಬರು ಮಾತಾಡುವುದನ್ನು ನಿಲ್ಲಿಸಿರುತ್ತಾರೆ. ಮಲಗಿದಾಗ ಇಬ್ಬರ ಮುಖಗಳು ಪರಸ್ಪರ ವಿರುದ್ಧ ದಿಕ್ಕಿನತ್ತ ತಿರುಗುತ್ತವೆ. ದಾಂಪತ್ಯ ಜೀವನದಲ್ಲಿ ಸುಖವೆಂಬುದೇ ಇಲ್ಲ. ದಂಪತಿಗಳು ವಿರೋಧ ಸಾಧಿಸುತ್ತಾರೆ, ಪರಸ್ಪರ ಕಂಡರೂ ಆಗದು. ಹಾವು ಮುಂಗುಸಿಯಂತೆ ವರ್ತಿಸುತ್ತಾರೆ. ಬಿರು ಅಥವಾ ಕಟುನುಡಿ ಯಾರಿಗೂ ಒಳಿತಲ್ಲ. ಮಡದಿ ಪೇಟೆಯಲ್ಲಿ ಕೊಂಡು ತಂದ ವಸ್ತುವಲ್ಲ. ಹೆಂಡತಿಯನ್ನು ಕೀಳಾಗಿ ಕಾಣುವುದು ಮನುಷ್ಯತ್ವವಲ್ಲ. ಹೆಂಡತಿಯಾದವಳಿಗೆ ಇದು ಒಂದು ರೀತಿಯ ಮುಜುಗರವನ್ನು ಉಂಟುಮಾಡುತ್ತದೆ. ಚಿಕ್ಕ ಪುಟ್ಟ ಮಾತಿಗೆ ದಂಪತಿಗಳಲ್ಲಿ ವಿರಸ ಉಂಟಾಗಿರಬಹುದು. ಬಹುಕಾಲದವರೆಗೂ ಮಾತು ನಿಲ್ಲಬಹುದು. ಪರಸ್ಪರ ಒಬ್ಬರಿಗೊಬ್ಬರು ತಾನಾಗಿಯೇ ಮಾತಾಡಲಿ ಅಂತ ಮಾತು ಬಿಟ್ಟಿರುತ್ತಾರೆ. ನಾಲಿಗೆ ತುದಿವರೆಗೂ ಮಾತು ಬಂದರೂ ತಾನೇಕೆ ಮಾತಾಡಲಿ ಎಂಬ ಯೋಚನೆ ಬರುತ್ತಿರುತ್ತದೆ. ಮಾತಿನಲ್ಲಿ ವ್ಯತ್ಯಾಸವಾಗಿ ಗಂಡ ಹೆಂಡತಿಯರಲ್ಲಿ ಜಗಳ ಉಂಟಾಗಿದ್ದರೆ ಹೆಚ್ಚಿನ ಮಾತುಗಳೇ ಜಗಳಕ್ಕೆ ಕಾರಣವಾಗಿರುತ್ತದೆ. ಯಾರ ಮಾತಿಗೂ ಮಣಿಯದ ಸ್ವಭಾವ ಇಬ್ಬರದು ಆಗಿರುತ್ತದೆ. ಹೀಗೆ ಹಲವು ಸಮಸ್ಯೆಗಳು ದಾಂಪತ್ಯದಲ್ಲಿ ತಲೆದೋರಿರುತ್ತದೆ. ಹೀಗಿರುವಾಗ ಜ್ಯೋತಿಷ್ಯದ ಮೊರೆ ಹೋಗುವುದು ಸಹಜ. ಯಾರೇ ಆಗಿರಲಿ ಜಾತಕವನ್ನು ಕೇಳಬೇಕು ಎಂದುಕೊಂಡಿರುವವರು. ಕಷ್ಟದಲ್ಲಿ ಇರುವವರೇ ಹೆಚ್ಚು ಕೇಳುವುದು. ಚೆನ್ನಾಗಿ ಇದ್ದಾಗ ಯಾರೂ ಕೇಳುವುದಿಲ್ಲ. ರೋಗ ಬಂದಾಗಲೇ ಡಾಕ್ಟರ್ ಬಳಿ ಓಡಿ ಹೋಗುವುದು. ಮುಖ್ಯವಾಗಿ ಪ್ರತಿಯೊಬ್ಬ ಮನುಷ್ಯರು ಕೂಡ ಸುಖವನ್ನೇ ಅಪೇಕ್ಷೆ ಪಡುತ್ತಾರೆ. ವೈವಾಹಿಕ ಸಂಬಂಧದಲ್ಲಿ ಆರಂಭದಲ್ಲಿ ಇರುವಂತಹ ಆಕರ್ಷಣೆ, ಪ್ರೀತಿ, ಅನ್ಯೋನ್ಯತೆ ಮತ್ತು ರೋಮ್ಯಾನ್ಸ್ ಕೆಲವು ವರ್ಷ ಕಳೆದ ಬಳಿಕ ಕೂಡ ಇರುವುದು ಎಂದು ಹೇಳಲಾಗದು. ಸಂಬಂಧವು ಬೆಳೆಯುತ್ತಾ ಹೋದಂತೆ ಅಲ್ಲಿ ಜವಾಬ್ದಾರಿಗಳು ಕೂಡ ಹೆಗಲ ಮೇಲೇರುವುದು. ಅದೇ ರೀತಿಯಲ್ಲಿ ದಾಂಪತ್ಯದಲ್ಲಿ ವಿರಸ ಉಂಟಾಗುತ್ತಿದ್ದರೆ ಮೊದಲು ನಿಮ್ಮ ಜಾತಕವನ್ನು, ಜನ್ಮ ಕುಂಡಲಿಯನ್ನು ಪರಿಶೀಲಿಸಿ. ನಮ್ಮ ಜಾತಕದಲ್ಲಿ ಸುಖ ಸ್ಥಾನಾಧಿಪತಿ ಆಗಿರುವವನು ರಾಹುವಿನ ಜೊತೆಯಲ್ಲಿ ಇದ್ದರೆ, ಅಥವಾ ಕುಜ ರಾಹು ಸಂಯೋಗದಲ್ಲಿ ಇದ್ದರೆ, ಅಥವಾ ಶುಕ್ರ ರಾಹು ಸಂಯೋಗದಲ್ಲಿ ಇದ್ದರೆ ದಾಂಪತ್ಯ ಜೀವನದಲ್ಲಿ ಅನಾನುಕೂಲ, ಮಾಡುವ ಕೆಲಸ ಕಾರ್ಯಗಳಲ್ಲಿ ದರಿದ್ರತೆ, ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ವಿಘ್ನಗಳು ಎದುರಾಗುತ್ತಾ ಇರುತ್ತವೆ. ಬಹಳಷ್ಟು ಜನ ಏನು ಮಾಡುತ್ತಾರೆ ಎಂದರೆ ಜ್ಯೋತಿಷ್ಯರ ಬಳಿ ಹೋಗುತ್ತೀರಾ, ಶುಕ್ರನ ದೆಸೆ ನಡೆಯುತ್ತಿದೆ, ನೀವು ಚೆನ್ನಾಗಿ ಇರುತ್ತೀರಾ ಎಂದು ಜ್ಯೋತಿಷ್ಯರು ಸಹ ಹೇಳಿಬಿಡುತ್ತಾರೆ. ಆದರೆ ನಿಮ್ಮ ಜಾತಕದಲ್ಲಿ ಶುಕ್ರ ಮತ್ತು ರಾಹು ಸಂಯೋಗದಲ್ಲಿ ಇದ್ದರೆ, ಅಥವಾ ಕುಜ ಮತ್ತು ರಾಹು ಸಂಯೋಗದಲ್ಲಿ ಇದ್ದರೆ ನಾನಾ ರೀತಿಯ ಸಂಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಇಂತಹ ಸಂಕಷ್ಟಗಳನ್ನು, ಜಾತಕಗಳನ್ನು ನೀವು ಪರಿಶೀಲನೆ ಮಾಡಿಕೊಳ್ಳಿ. ನಿಮ್ಮ ಜಾತಕದಲ್ಲಿ ಶುಕ್ರ ರಾಹು ಮತ್ತು ಕುಜ ರಾಹು ಸಂಯೋಗದಲ್ಲಿ ಇದ್ದರೆ ದಾಂಪತ್ಯ ಜೀವನದಲ್ಲಿ ವಿಚ್ಛೇದನದವರೆಗೂ ಕೂಡ ಹೋಗಿರುವಂತಹ ಸಾಧ್ಯತೆಗಳು ಮತ್ತು ಈ ರೀತಿಯ ಬಹಳಷ್ಟು ಉದಾಹರಣೆಗಳು ನಮಗೆ ಸಿಗುತ್ತವೆ.
ಇದರ ಜೊತೆಗೆ ಶುಕ್ರ ರಾಹು ಸಂಯೋಗದಲ್ಲಿ ಇದ್ದರೆ ಬಹಳಷ್ಟು ಹಣವನ್ನು ಸಂಪಾದನೆ ಮಾಡಲು ಹೋಗುತ್ತೀರಾ ಮತ್ತು ಎಲ್ಲೋ ಒಂದು ಕಡೆ ದಂಡವನ್ನು ಸಹ ಕಟ್ಟುತ್ತೀರಾ, ಅಪರಾಧಗಳನ್ನು ನಿಮ್ಮ ಮೇಲೆ ಹಾಕಿಕೊಳ್ಳುತ್ತೀರಿ. ಇಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತವೆ. ಇಂತಹ ಜಾತಕದವರಿಗೆ ಶುಕ್ರ ರಾಹು ಸಂಯೋಗದಲ್ಲಿ ಸಮಸ್ಯೆಗಳಾಗುತ್ತದೆ. ಜೊತೆಗೆ ಜಾತಕವನ್ನು ಸಂಪೂರ್ಣವಾಗಿ ಪರಿಶೀಲಿಸಿಕೊಳ್ಳಬೇಕು. ಈ ರೀತಿ ಪರಿಶೀಲಿಸಿಕೊಂಡಾಗ ಜಾತಕದಲ್ಲಿ ಕುಜ ರಾಹು ಸಂಯೋಗದಲ್ಲಿ ಇದ್ದರೆ ಅದೆಷ್ಟೋ ಅನೇಕ ಜನರು ಕುಜ ಶಾಂತಿ ಮತ್ತು ರಾಹು ಶಾಂತಿಯನ್ನು ಮಾಡಿಕೊಳ್ಳುತ್ತಾರೆ. ಆದರೂ ಕೂಡ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ಬಹಳಷ್ಟು ಜನ ಬಂದು ಹೀಗೆ ಹೇಳುತ್ತಾರೆ, ಎಲ್ಲ ಹೋಮ ಪೂಜೆಗಳನ್ನು ಮಾಡಿಸಿದ್ದೇವೆ, ಜಾತಕವನ್ನು ತೋರಿಸಿದ್ದೇವೆ, ಆದರೂ ಕೂಡ ನಮ್ಮ ಸಮಸ್ಯೆ ಪರಿಹಾರವಾಗಿಲ್ಲ ಎಂದು ಹೇಳುತ್ತಾರೆ. ನಮ್ಮ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಕಡಿಮೆಯಾಗಿದೆ. ಮಾಡುವ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ವಿಘ್ನಗಳು, ದರಿದ್ರಗಳು ಕಂಡುಬರುತ್ತಿದೆ. ನಾವು 100 ರೂಪಾಯಿಯನ್ನು ದುಡಿದರೆ 200 ರೂಪಾಯಿಯನ್ನು ಖರ್ಚು ಮಾಡಬೇಕಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇದರಿಂದ ಸಾಲ ಮುಕ್ತರಾಗಲು ನಾವು ಏನು ಮಾಡಬೇಕು, ಇದಕ್ಕೆ ಪರಿಹಾರ ಏನು ಎಂದು ಕೇಳುತ್ತಾರೆ. ಎಲ್ಲರಿಗೂ ಕೂಡ ಗ್ರಹಚಾರ ದೋಷ ಎನ್ನುವುದು ಇರುತ್ತದೆ. ಕುಜ ರಾಹು ಸಂಯೋಗ ಅಥವಾ ಶುಕ್ರ ರಾಹು ಸಮ ಸಂಯೋಗ ಬಂದ ತಕ್ಷಣ ಧೈರ್ಯಗೆಡುವವರು ಬಹಳಷ್ಟು ಜನ ಇದ್ದಾರೆ. ಬರುವ ಕಷ್ಟಗಳನ್ನು ವ್ಯವಸ್ಥಿತವಾಗಿ ನಿಯಮಬದ್ಧವಾಗಿ ಪರಿಹಾರವನ್ನು ಮಾಡಬೇಕು. ಪ್ರತಿಯೊಬ್ಬರಿಗೂ ಕೂಡ ವ್ಯವಸ್ಥಿತವಾಗಿ ಗ್ರಹಚಾರ ದೋಷ ಎನ್ನುವುದು ಇರುತ್ತದೆ. ಕುಜ ರಾಹು ಸಂಯೋಗ ಅಥವಾ ಶುಕ್ರ ರಾಹು ಸಂಯೋಗ ಬಂದ ತಕ್ಷಣ ಧೈರ್ಯಗೆಡುವುದು ಬೇಡ. ಬರುವ ಕಷ್ಟ ಕಾರ್ಪಣ್ಯಗಳನ್ನು ವ್ಯವಸ್ಥಿತವಾಗಿ ನಿಯಮಬದ್ಧವಾಗಿ ಪರಿಹಾರವನ್ನು ಮಾಡಿಕೊಳ್ಳಬೇಕು. ನಿಮ್ಮ ಜಾತಕವನ್ನು ನೀವೇ ಕೂತು ಸ್ವತಃ ಸಂಕಲ್ಪ ಮಾಡಿ ಗ್ರಹದೋಷ ವಿವರಣೆಗಳನ್ನು ಮಾಡಿಕೊಳ್ಳಬಹುದು ಅಥವಾ ಜ್ಯೋತಿಷಿಗಳ ಬಳಿ ಜಾತಕ ಪರಿಶೀಲನೆ ಮಾಡಿಸಿ ಸೂಕ್ತ ಹಾಗೂ ಸರಳ ಪರಿಹಾರ ನೀಡಲಾಗುವುದು. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ದೋಷಗಳು ಸಮಸ್ಯೆಗಳು ಜಾಸ್ತಿ ಇದ್ದಾಗ ಗ್ರಹ ಶಾಂತಿ ಹೋಮ ತಿಳಿಸಲಾಗುತ್ತದೆ. ಪರಿಹಾರ ಮಾಡಿ, ಆಗ ವ್ಯವಸ್ಥಿತವಾಗಿ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತದೆ. ನೀವು ಯಾರಿಗೋ ಹಣವನ್ನು ಕೊಟ್ಟು ಗ್ರಹ ಶಾಂತಿ ಮಾಡಿಸುವುದು ನಿಮಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ. ನೀವು ಒಂದು ಏಕಾಂತವಾಗಿರುವ ಸ್ಥಳಕ್ಕೆ, ಸಾಮೂಹಿಕ ಗ್ರಹ ಶಾಂತಿ ಮಾಡುವ ಸ್ಥಳಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಬೇರೆ ಲಗ್ನದಲ್ಲಿ ಜನನವಾಗಿರುತ್ತೀರಿ, ಅವರು ಬೇರೆ ಲಗ್ನದಲ್ಲಿ ಜನನವಾಗಿರುತ್ತಾರೆ. ನಿಮ್ಮ ನಕ್ಷತ್ರ ಬೇರೆ, ಅವರ ನಕ್ಷತ್ರ ಬೇರೆ. ಆದ್ದರಿಂದ ಸಾಮೂಹಿಕವಾಗಿ ಗ್ರಹ ಶಾಂತಿಗಳನ್ನು ಮಾಡಿಕೊಳ್ಳಬೇಡಿ. ಸಾಮೂಹಿಕ ಗ್ರಹ ಶಾಂತಿ ಮಾಡಿಸಿಕೊಂಡು ಅದು ಪ್ರಯೋಜನ ಆಗದೆ ಜ್ಯೋತಿಷಿಯರನ್ನು ದೂರುವುದು ಬೇಡ. ಆದ್ದರಿಂದ ಮೊದಲೇ ನಿಮ್ಮ ಜಾತಕದಲ್ಲಿರುವ ಸಮಸ್ಯೆಯನ್ನು ತಿಳಿದು ಅದಕ್ಕೆ ಮಾಡಬೇಕಾದ ಪರಿಹಾರದ ಬಗ್ಗೆ ಪೂರ್ಣ ಮಾಹಿತಿ ಪಡೆದು ಮಾಡಿ. ಕಟಾಚಾರಕ್ಕೆ ಪರಿಹಾರ ಮಾಡುವುದು ಮನಸ್ಸಿನಲ್ಲಿ ಹಲವಾರು ಸಂದೇಹ, ಬೇರೆಯವರಿಗೆ ಕೆಡುಕು ಮಾಡುವ ಯೋಚನೆ ಇಟ್ಟುಕೊಂಡು ಮಾಡುವುದು ಫಲಿಸುವುದಿಲ್ಲ. ಶುದ್ಧ ಮನಸ್ಸಿನಿಂದ ಶಾಸ್ತ್ರದಂತೆ ವಿಧಾನವನ್ನು ತಿಳಿದು ಮಾಡಿ. ಖಂಡಿತ ನಿಮ್ಮ ಕಷ್ಟಕ್ಕೆ ಪರಿಹಾರ ಸಿಗುತ್ತದೆ. ಇನ್ನೊಂದು ವಿಚಾರ, ಯಾರ ಜಾತಕದಲ್ಲಿ ವ್ಯಯಸ್ಥಾನ ಮತ್ತು ಪಂಚಮ ಸ್ಥಾನ ಕೆಟ್ಟಿದ್ದರೆ, ದೂಷಿತವಾದರೆ ಅಥವಾ ಚಂದ್ರಗ್ರಹ ಕೆಟ್ಟಿದ್ದರೂ ಅವರು ಜಾತಕ ಪರಿಶೀಲನೆ ಮಾಡಿಸುತ್ತಾರೆ. ಅಷ್ಟೇ ಆದರೆ ಪರಿಹಾರ ಮಾಡುವುದಿಲ್ಲ. ಪೆಟ್ಟು ತಿಂದ ನಂತರ ಮಾಡಿಸಲು ಯೋಚಿಸುತ್ತಾರೆ. ಇದೇ ರೀತಿಯಲ್ಲಿ ಕೆಲವೊಂದು ಪರಿಹಾರಗಳನ್ನು ನೀವೇ ಸ್ವತಃ ಮಾಡಿಕೊಳ್ಳಬಹುದು. ಶ್ರೀರಾಮನಂತಿದ್ದರೂ ಹೆಂಡತಿ ಆತನನ್ನು ಅನುಮಾನದಿಂದ ನೋಡುವುದು, ಮನೆಗೆ ಬಂದರೆ ಆತನಿಗೆ ಮನೆ ನರಕವೆಂದೆನಿಸುವುದು, ಹಾಸಿಗೆ ಮುಳ್ಳಿನಂತಾಗುವುದು, ಜೀವನವೇ ಬೇಸರವೆನಿಸುವುದು. ಇದಕ್ಕೆ ಪರಿಹಾರ, ಪತಿಯು 9 ಶುಕ್ರವಾರ ಹಸುವಿಗೆ ಹಸಿಹುಲ್ಲನ್ನು ತಿನ್ನಿಸುವುದು. ಪತಿ ಸಮಾಧಾನಿಯಿದ್ದರೂ ಪತ್ನಿಗೆ ತಾಳ್ಮೆ ಇರುವುದಿಲ್ಲ. ಪ್ರತಿ ಮಾತಿಗೂ ಜಗಳ. ಪತಿಯು ತನ್ನ ಪತ್ನಿಗೆ ಹೆದರುವಂತ ಪರಿಸ್ಥಿತಿ ಇದ್ದರೆ ಇದಕ್ಕೆ ಪರಿಹಾರ, ಪತಿಯು ಯಾವುದೇ ಸೋಮವಾರ ಹೆಂಡತಿಗೆ ಬಿಳಿ ವಸ್ತ್ರ, ಒಡವೆ, ಬಳೆ ಇತ್ಯಾದಿಗಳನ್ನು ಕೊಡಿಸಬೇಕು.
ಗಂಡ ಹೆಂಡತಿ ಇಬ್ಬರೂ ಯಾವಾಗಲೂ ಜಗಳ ಆಡುವುದಿಲ್ಲ, ಮುನಿಸಿಕೊಳ್ಳುವುದಿಲ್ಲ. ಆದರೂ ಇಬ್ಬರಲ್ಲೂ ಭಿನ್ನಾಭಿಪ್ರಾಯ ಉಂಟಾಗಿ ಇಬ್ಬರು ಮಾತಾಡುವುದನ್ನು ನಿಲ್ಲಿಸಿರುತ್ತಾರೆ. ಮಲಗಿದಾಗ ಇಬ್ಬರ ಮುಖಗಳು ಪರಸ್ಪರ ವಿರುದ್ಧ ದಿಕ್ಕಿನತ್ತ ತಿರುಗುತ್ತವೆ. ಇದಕ್ಕೆ ಪರಿಹಾರ: ಬಿಳಿ ವಸ್ತುವೊಂದರಲ್ಲಿ ಹಿಡಿಯಷ್ಟು ಗೋಧಿ, ಉಪ್ಪು, ಬೆಲ್ಲ ಮತ್ತು ಬೆಳ್ಳಿಯ 2 ನಾಣ್ಯಗಳನ್ನು ಸೇರಿಸಿ ಮಲಗುವ ಕೋಣೆಯಲ್ಲಿ ಕಟ್ಟಿಡಬೇಕು. ಕೋಪ, ತಾಪ, ಮುನಿಸು ದೂರ ಸರಿಯುತ್ತವೆ. ದಾಂಪತ್ಯ ಜೀವನದಲ್ಲಿ ಸುಖವೆಂಬುದೇ ಇಲ್ಲ. ದಂಪತಿಗಳು ವಿರೋಧ ಸಾಧಿಸುತ್ತಾರೆ. ಪರಸ್ಪರ ಕಂಡರೂ ಆಗದು, ಹಾವು ಮುಂಗುಸಿಯಂತೆ ವರ್ತಿಸುತ್ತಾರೆ. ಇದಕ್ಕೆ ಪರಿಹಾರ: ಶಿವ ಪಾರ್ವತಿ. ಗಣೇಶ ಇರುವ ಪ್ರತಿಮೆ ಅಥವಾ ಭಾವಚಿತ್ರಕ್ಕೆ ಪ್ರತಿ ಸೋಮವಾರ ಬಿಲ್ವಪತ್ರೆ ಏರಿಸಿ ಪೂಜಿಸುವುದರಿಂದ ದಾಂಪತ್ಯ ಜೀವನದಲ್ಲಿನ ತೊಡಕು ನಿವಾರಣೆಯಾಗಿ ಸಂತೋಷಕರವಾಗುತ್ತದೆ. ಕೆಟ್ಟ ಅಥವಾ ಕಟುನುಡಿ ಯಾರಿಗೂ ಒಳಿತಲ್ಲ. ಮಡದಿ ಪೇಟೆಯಲ್ಲಿ ಕೊಂಡು ತಂದ ವಸ್ತುವಲ್ಲ. ಹೆಂಡತಿಯನ್ನು ಕೀಳಾಗಿ ಕಾಣುವುದು ಮನುಷ್ಯತ್ವವಲ್ಲ. ಹೆಂಡತಿಯಾದವಳಿಗೆ ಇದು ಒಂದು ರೀತಿಯ ಮುಜುಗರವನ್ನು ಉಂಟುಮಾಡುತ್ತದೆ. ಇದಕ್ಕೆ ಪರಿಹಾರ: ಮಡದಿಯಾದವಳು ಯಾವುದೇ ಬುಧವಾರದಿಂದ ಆರಂಭಿಸಿ ಮುಂದಿನ ಬುಧವಾರದವರೆಗೆ ಒಂದೊತ್ತು ಉಪವಾಸವಿದ್ದು ಮೌನವ್ರತ ಆಚರಿಸಿದರೆ ಈ ಸಮಸ್ಯೆಯಿಂದ ಬಿಡುಗಡೆ ಹೊಂದಬಹುದು. ಚಿಕ್ಕ ಪುಟ್ಟ ಮಾತಿಗೆ ದಂಪತಿಗಳಲ್ಲಿ ವಿರಸ ಉಂಟಾಗಿರಬಹುದು. ಬಹುಕಾಲದವರೆಗೂ ಮಾತು ನಿಲ್ಲಬಹುದು. ಪರಸ್ಪರ ಒಬ್ಬರಿಗೊಬ್ಬರು ತಾನಾಗಿಯೇ ಮಾತಾಡಲಿ ಅಂತ ಮಾತು ಬಿಟ್ಟಿರುತ್ತಾರೆ. ನಾಲಿಗೆ ತುದಿವರೆಗೂ ಮಾತು ಬಂದರೂ ತಾನೇಕೆ ಮಾತಾಡಲಿ ಎಂಬ ಯೋಚನೆ ಬರುತ್ತಿರುತ್ತದೆ. ಇದಕ್ಕೆ ಪರಿಹಾರ: 108 ಭುಜಪತ್ರೆಗಳನ್ನು ತೆಗೆದುಕೊಂಡು ಅದರೊಂದಿಗೆ ಜೇನುಡಬ್ಬವನ್ನು ತೆಗೆದುಕೊಂಡು ಹರಿಯುವ ನೀರಿನ ಬಳಿ ಬಂದು ಇಬ್ಬರು ತಮ್ಮ ತಮ್ಮ ಹೆಸರನ್ನು ಭುಜಪತ್ರೆಯಲ್ಲಿ ಬರೆದು ಜೇನಿನಲ್ಲಿ ಅದ್ದಿ ನೀರಿಗೆ ಭುಜಪತ್ರೆಯೆಲೆಯನ್ನು ಬಿಡಬೇಕು. ಇದರಿಂದ ಇಬ್ಬರಲ್ಲೂ ಪ್ರೀತಿ ಹುಟ್ಟುತ್ತದೆ. ಅಥವಾ ಬಿಳಿ ಸಾಸಿವೆಗಳನ್ನು ಅಗ್ನಿಗೆ ಆಹುತಿ ನೀಡುವುದರಿಂದ ಸಂಸಾರದ ತೊಡಕು ದೂರಾಗುತ್ತವೆ. ಶುಕ್ರವಾರದಂದು ಸುಗಂಧೆಣ್ಣೆಯನ್ನು ಮೈಗೆ ಸಿಂಪಡಿಸಿಕೊಂಡು ಮಲಗುವುದರಿಂದಲೂ ತೊಂದರೆ ದೂರಾಗುತ್ತದೆ. ಗುರುವಾರ ಪುಷ್ಯ ನಕ್ಷತ್ರವಿರುವ ದಿನದಂದು ಹಸಿರು ರತ್ನವನ್ನು, ಪಚ್ಚೆಯನ್ನು ಗೋಮೂತ್ರದಲ್ಲಿ ತೊಳೆದು ಧರಿಸುವುದರಿಂದ ಸತಿಪತಿಗಳಲ್ಲಿ ಪ್ರೇಮತ್ವ ಚಿಗುರುತ್ತದೆ. ಪ್ರತಿ ಗುರುವಾರ ಪತಿ ಪತ್ನಿ ಸೇರಿಕೊಂಡು ಶ್ರೀರಾಮ ಮಂದಿರದಲ್ಲಿ ಪೂಜೆ ನಡೆಸುವುದರಿಂದ ಸಂಸಾರದಲ್ಲಿ ಸುಖವು ಅಧಿಕವಾಗುತ್ತದೆ. ಮಾತಿನಲ್ಲಿ ವ್ಯತ್ಯಾಸವಾಗಿ ಗಂಡ ಹೆಂಡತಿಯರಲ್ಲಿ ಜಗಳ ಉಂಟಾಗಿದ್ದರೆ ಹೆಚ್ಚಿನ ಮಾತುಗಳೇ ಜಗಳಕ್ಕೆ ಕಾರಣವಾಗಿರುತ್ತದೆ. ಯಾರ ಮಾತಿಗೂ ಮಣಿಯದ ಸ್ವಭಾವ ಇಬ್ಬರದೂ ಆಗಿರುತ್ತದೆ. ಇದಕ್ಕೆ ಪರಿಹಾರ: ಸತಿ ಅಪತಿ ಇಬ್ಬರು ಅಥವಾ ಯಾರಾದರೂ ಒಬ್ಬರು ಕಂಚಿನ ಪಾತ್ರೆಯಲ್ಲಿ ತುಪ್ಪವನ್ನು ತುಂಬಿ ಅದನ್ನು ತುಪ್ಪವನ್ನು ಮಾತ್ರ ದೇವಾಲಯದ ದೀಪಕ್ಕೆ ನೀಡಿದರೆ ವಾದ ವಿವಾದ ದೂರ ಸರಿಯುತ್ತದೆ. 9 ಸೋಮವಾರ ಸಿಹಿ ಹಾಲನ್ನು ಶಿವಲಿಂಗಕ್ಕೆ ಅಭಿಷೇಕಕ್ಕೆ ನೀಡುವುದರಿಂದ ಸತಿ ಪತಿಯರಲ್ಲಿ ಅನ್ಯೋನ್ಯತೆ ಹೆಚ್ಚುತ್ತದೆ. ಮದುವೆಯ ನಂತರ ಕನ್ಯೆಯು ಗಂಡನ ಮನೆ ಪ್ರವೇಶಿಸಬೇಕಾಗಿರುತ್ತದೆ. ಅತ್ತೆ ಮಾವಂದಿರನ್ನೇ ತನ್ನ ತಂದೆ ತಾಯಿ ಎಂದು ತಿಳಿಯಬೇಕಾಗುತ್ತದೆ. ಹಲವು ಕನ್ಯೆಯರು ಅತ್ತೆ ಮಾವಂದಿರ ಉಪದ್ರವದಿಂದ ಬೇಸತ್ತಿರುತ್ತಾರೆ. ಇದಕ್ಕೆ ಪರಿಹಾರ: ವೃಕ್ಷಗಳಿಗೆ ನೀರು ಗೊಬ್ಬರದ ವ್ಯವಸ್ಥೆ ಮಾಡಬೇಕು. ಭಾನುವಾರ ಭೈರವನನ್ನು ಪೂಜಿಸಬೇಕು. ರೊಟ್ಟಿಯೊಂದಿಗೆ ಬೆಲ್ಲವನ್ನು ಸೇರಿಸಿ ಆಕಳುಗಳಿಗೆ ತಿನ್ನಿಸುವುದು, ಬೆಳ್ಳಿಯ ಆಭರಣ ದೇವಾಲಯಗಳಿಗೆ ದಾನ ನೀಡುವುದು ಮತ್ತು ತಾವು ಬೆಳ್ಳಿಯ ಆಭರಣ ಯಾವಾಗಲೂ ಹಾಕಿಕೊಂಡಿರಬೇಕು. ನಾಯಿಗೆ ಆಹಾರ ಒದಗಿಸಬೇಕು. ಇರುವೆಗಳಿಗೆ ಸಕ್ಕರೆ ಹಾಕಬೇಕು. ಗಂಡ ಹೆಂಡತಿ ಎಷ್ಟೇ ಹೊಂದಾಣಿಕೆಯಿಂದಿದ್ದರೂ ಮನಸ್ತಾಪವಾಗುತ್ತಿರುತ್ತದೆ. ಕುಟುಂಬದಲ್ಲಿ ಒಬ್ಬರಿಗೊಬ್ಬರು ಸೇರುವುದಿಲ್ಲ. ಕಲಹಗಳು ಅಧಿಕವಾಗುತ್ತಿರುತ್ತವೆ. ಇದಕ್ಕೆ ಪರಿಹಾರ: ರಾತ್ರಿ ಮಲಗುವಾಗ ಪತಿಯ ತಲೆದಿಂಬಿನ ಕೆಳಗೆ ಸಿಂಧೂರ, ಸತಿಯ ತಲೆದಿಂಬಿನ ಕೆಳಗೆ ಕರ್ಪೂರ ಇಟ್ಟುಕೊಂಡು ಮಲಗಬೇಕು. ಮುಂಜಾನೆ ಅವುಗಳನ್ನು ಯಾವುದಾದರೂ ಮರದ ಬುಡಕ್ಕೆ ಹಾಕುವುದು. ಮಂಗಳವಾರ ಬೆಲ್ಲ ರೊಟ್ಟಿ ನಾಯಿಗೆ ನೀಡಬೇಕು. ಹಲವು ಕಾಲದವರೆಗೆ ಸರಿಯಾಗಿ ಸಂಸಾರ ನಡೆಸಿ ಮಧ್ಯದಲ್ಲಿ ಸತಿಪತಿ ಒಬ್ಬರಿಗೊಬ್ಬರು ಸಂಶಯ ಮನೋಭಾವ ತಾಳುತ್ತಾರೆ. ಇದಕ್ಕೆ ಪರಿಹಾರ: ಮಲಗುವ ಕೋಣೆಯಲ್ಲಿ ನವಿಲುಗರಿಯನ್ನು ಇಡುವುದು.
ಸತಿಪತಿಯರ ಜಾತಕದಲ್ಲಿ ಶನಿ ದೋಷವಿದ್ದಾಗ ಕಲಹಗಳು ಅಧಿಕವಾಗುತ್ತವೆ. ಇದಕ್ಕೆ ಪರಿಹಾರ ನದಿಯಲ್ಲಿ ಖಾದ್ಯ ಪದಾರ್ಥಗಳನ್ನು ಹರಿಯಬಿಡಬೇಕು. ಯಾವುದೇ ಕಾರಣದಿಂದ ಸತಿಪತಿಯರಲ್ಲಿ ವಿರಸ ಉಂಟಾಗಿದ್ದರೆ ಅದೇ ದೊಡ್ಡದಾಗುತ್ತದೆ. ಇದಕ್ಕೆ ಪರಿಹಾರ ತಾಮ್ರದ ತಂಬಿಗೆಯಲ್ಲಿ ನೀರು ಮತ್ತು ಜೇನು ತುಂಬಿ ರಾತ್ರಿ ಮಲಗುವಾಗ ತಲೆದಿಂಬುನ ಹತ್ತಿರ ಇಡಬೇಕು. ಬೆಳಗ್ಗೆ ಅದನ್ನು ಸತಿಪತಿ ಇಬ್ಬರು ಸೇವಿಸಬೇಕು. ದೃಷ್ಟಿದೋಷ ಅಥವಾ ದುರ್ಬುದ್ಧಿಯವರ ಕೈಚಳಕ. ಮಾಟ ಮರೆವು ಮಂತ್ರದಿಂದ ಸತಿಪತಿಯರು ಸದಾ ಜಗಳ ಕಾಯುತ್ತಾರೆ. ಕದನ ವಿವಾಹ ವಿಚ್ಛೇದನದವರೆಗೂ ಹೋಗುತ್ತದೆ. ಇದಕ್ಕೆ ಪರಿಹಾರ 7 ತಾಂತ್ರಿಕ ತೆಂಗು, 7 ಮುತ್ತು, 7 ಚಿಟಿಕೆ ಉಪ್ಪು ಒಂದು ಬಟ್ಟೆಯಲ್ಲಿ ಸೇರಿಸಿ ಕಟ್ಟಬೇಕು. ಅದನ್ನು ಪತಿ ಅಥವಾ ಪತ್ನಿ ಮಲಗಿ ನಿದ್ರಿಸುವಾಗ 7 ಬಾರಿ ಇಳೆತೆಗೆದು ಬೆಳಗ್ಗೆ 3 ದಾರಿ ಕೂಡುವಲ್ಲಿ ಇಟ್ಟು ಬರಬೇಕು. ಯಾವುದೇ ಶನಿವಾರದಿಂದ ಸತಿಪತಿಯರಲ್ಲಿ ಕ್ಲೇಶ ಉಂಟಾಗಿದ್ದರೆ, ಇಬ್ಬರಲ್ಲೂ ಮಾತು ನಿಂತು ಮೌನವಾಗಿದ್ದರೆ ಇದಕ್ಕೆ ಪರಿಹಾರ ಎಣ್ಣೆ, ಲೋಹದ ಪಾತ್ರ, ಉಪ್ಪು, ಕಪ್ಪು ವಸ್ತ್ರ ದಾನ ನೀಡಬೇಕು. ವೈವಾಹಿಕ ಜೀವನದಲ್ಲಿ ಅಕಸ್ಮಾತ್ ಅಸಂತೋಷದ ಛಾಯೆ ಮೂಡಿ ಬರುತ್ತದೆ. ಇದಕ್ಕೆ ಪರಿಹಾರ ಶುಕ್ಲ ಪಕ್ಷದ ಯಾವುದೇ ಬುಧವಾರ ನಪುಂಸಕರಿಗೆ ಸಾಧ್ಯವಿರುವ ವಸ್ತುಗಳನ್ನು ದಾನ ಮಾಡಬೇಕು. ಪತಿಯು ಪತ್ನಿಯ ಜೊತೆ ಸರಿಯಾಗಿ ವರ್ತಿಸುವುದಿಲ್ಲ, ಆತನು ಪರಸ್ತ್ರೀ ಜೊತೆಯಲ್ಲಿರುತ್ತಾನೆ. ಇದಕ್ಕೆ ಪರಿಹಾರ ಪ್ರತಿನಿತ್ಯ ಸಂಜೆ ಮನೆಯ ಹೊಸ್ತಿಲ ಬಳಿ ಎಳ್ಳೆಣ್ಣೆ ದೀಪ ಉರಿಸಿ ಹೊಸ್ತಿಲನ್ನು ಪೂಜಿಸಿ. ಪತಿಯು ಎಷ್ಟೇ ಪ್ರೀತಿಯಿಂದಿದ್ದರೂ ಸತಿಯು ಆತನನ್ನು ತಿರಸ್ಕರಿಸುತ್ತಾಳೆ. ಪತಿಯೊಂದಿಗೆ ಪ್ರೀತಿಯಿಂದ ವ್ಯವಹರಿಸುವುದಿಲ್ಲ. ಇದಕ್ಕೆ ಪರಿಹಾರ ಶುಕ್ಲ ಪಕ್ಷದ ಅಷ್ಟಮಿಯಂದು ಗಂಡ ಸ್ವತಃ ತನ್ನ ಕೈಯಾರ ಹೆಂಡತಿಗೆ ಸಿಂಧೂರ ಹಚ್ಚಬೇಕು. ಮದುವೆಗೆ ಮುಂಚೆ ಬರುವ ಅಡೆತಡೆಗಳಿಗೆ ಮಾಡಬೇಕಾದ ಪರಿಹಾರಗಳು ಗಮನಿಸುವುದಾದರೆ, ಲವ್ ಮ್ಯಾರೇಜ್ ಅಥವಾ ಪ್ರೇಮ ಮದುವೆಗೆ ಮುನ್ನ ಸುಖ ಸಂಸಾರಕ್ಕೆ ವಿಶಿಷ್ಟ ಸೂತ್ರಗಳಿರುತ್ತವೆ. ಇವನ್ನು ಆಚರಣೆಯಲ್ಲಿ ತರಬೇಕು. ವಿವಾಹಕ್ಕೆ ಮುನ್ನ ಪರಮಾತ್ಮನ ಸೇವೆ ಮಾಡುತ್ತಿರಬೇಕು. ವಿವಾಹದ ನಂತರ ಎಲ್ಲಕ್ಕೂ ಮೊದಲು ದೇವಾಲಯದಲ್ಲಿ ದಂಪತಿ ಸಮೇತ ಪೂಜೆ ಸಲ್ಲಿಸಬೇಕು. ಇದರಿಂದ ವಿವಾಹ ಪರ್ಯಂತ ಸುಖ ಜೀವನ ನಡೆಸುವಿರಿ. ವಿವಾಹಕ್ಕೆ 1 ವಾರ ಮುಂಚೆ 7 ಅರಿಸಿನ ಕೊಂಬು, 3 ಹಿತ್ತಾಳೆತ ನಾಣ್ಯ, ಚಿಟಿಕೆ ಕೇಸರಿ, ಕರಣೆ ಬೆಲ್ಲ, ಕಡಲೆಬೇಳೆ ಇವೆಲ್ಲವುಗಳನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಗಂಡನ ಮನೆಯತ್ತ ಮುಖ ಮಾಡಿ ಅಥವಾ ಆ ದಾರಿಗೆ ಇಡಬೇಕು. ಇದರಿಂದ ಅತ್ತೆ ಮಾವರ ಮುದ್ದಿನ ಸೊಸೆಯಾಗಿ ಆನಂದದಿಂದ ಜೀವನ ಕಳೆಯುವಂತಾಗುತ್ತದೆ. ಪ್ರತಿ ತಿಂಗಳು ಯಾವುದೇ ಸೋಮವಾರದಂದು ನಿಯಮಿತವಾಗಿ ಶಿವಲಿಂಗಕ್ಕೆ ಅಥವಾ ಹುತ್ತಗಳಿಗೆ ಹನಿ ಹಾಲು ಅರ್ಪಿಸಿ ಬರುವುದರಿಂದ ಉತ್ತಮ ಜೋಡಿ ದೊರೆತು ದಾಂಪತ್ಯ ಜೀವನದಲ್ಲಿ ಸುಖವಾಗಿರುತ್ತದೆ. ಶಿವ ಪಾರ್ವತಿ ಗಣೇಶರ ಭಾವಚಿತ್ರವನ್ನು ನಿಯಮಿತವಾಗಿ ಪೂಜಿಸುವುದರಿಂದ ದಾಂಪತ್ಯ ಜೀವನದಲ್ಲಿ ಯಾವುದೇ ತೊಂದರೆಗಳು ಬರುವುದಿಲ್ಲ. ಯೋಗ್ಯ ಪತಿ ದೊರಕಲು ಕನ್ಯೆಯು ನಿಯಮಿತವಾಗಿ ಪಾರ್ವತಿ ದೇವಿಯನ್ನು ಪೂಜಿಸುತ್ತಾ ಈ ಕೆಳಗಿನ ಮಂತ್ರವನ್ನು ನಿತ್ಯ 9 ಸಲ ಜಪಿಸಬೇಕು. ಗೌರಿ ಶಂಕರಾರ್ಧಾಂಗಿ ಯಥಾತ್ರಂ ಶಂಕರಪ್ರಿಯ ತಥಾಮಾಂ ಕುರು ಕಲ್ಯಾಣಿ ಕಾಂತಿ ಕಾಂತಾ ಸುದುರ್ಲಭಂ. ನವರಾತ್ರಿಯ ಪಂಚಮಿಯಂದು ಕನಿಷ್ಠ 3 ಬಾಲೆಯರನ್ನು ಕರೆದು ಅವರಿಗೆ ಕೆಂಪು ವಸ್ತ್ರ ಉಡುಗೊರೆಯಾಗಿ ನೀಡುವುದರಿಂದ ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ. ಹಳದಿ ವರ್ಣವುಳ್ಳ ಸ್ವಲ್ಪ ದಪ್ಪನೆಯ ದಾರಕ್ಕೆ ಮಧ್ಯದಲ್ಲಿ 5 ಗಂಟುಗಳನ್ನು ಮಾಡಿ ಅದನ್ನು ಬಲಗೈಗೆ ಬಳೆಯಂತೆ ಧರಿಸುವುದರಿಂದ ಮತ್ತದು ಧರಿಸಿರುವ ಬಳೆಗಳಿಗೆ ಸ್ಪರ್ಶಿಸುತ್ತಿರಬೇಕು. ಮದುವೆಯಾದ ಬಳಿಕ ಆ ದಾರವನ್ನು ಬಿಚ್ಚಿ ಯಾವುದಾದರೂ ಗಿಡದ ಕೊಂಬೆಗೆ ಕಟ್ಟಿಬರುವುದರಿಂದ ದಾಂಪತ್ಯ ಜೀವನ ಸುಖಮಯದಿಂದ ಕೂಡಿರುತ್ತದೆ. ಶುಕ್ಲ ಪಕ್ಷದ ಸಪ್ತಮಿ ಮತ್ತು ಕೃಷ್ಣ ಪಕ್ಷದಷ್ಟಮಿಯಂದು ವಟವೃಕ್ಷಕ್ಕೆ ಬೆಲ್ಲ, ಕೇಸರಿ ಇಟ್ಟು ಪೂಜಿಸಿ ಬರಲು ದಾಂಪತ್ಯ ಜೀವನ ಸುಖಮಯದಿಂದ ಕೂಡಿರುತ್ತದೆ. ಪ್ರತಿ ಹುಣ್ಣಿಮೆಯಂದು ಮುಂಜಾನೆ ಗಂಗಾಜಲದೊಂದಿಗೆ ವಟವೃಕ್ಷಕ್ಕೆ ಪೂಜಿಸಿ ಬರಲು ದಾಂಪತ್ಯ ಜೀವನ ಸುಖಮಯದಿಂದ ಕೂಡಿರುತ್ತದೆ. ಪ್ರತಿನಿತ್ಯ ತಂದೆಯ ತಾಯಿ, ಅತ್ತೆ ಮಾವಂದಿರಿಗೆ ನಮಸ್ಕರಿಸುವುದರಿಂದ ಒಳ್ಳೆಯ ವರ ವಧು ದೊರೆತು ಪೂರ್ಣ ದಾಂಪತ್ಯ ಸುಖವನ್ನು ಅನುಭವಿಸುವಿರಿ. ಚಿತ್ರಮೂಲ ಹೂಗಳನ್ನು ಬಿಳಿ ಮತ್ತು ಹಳದಿ ಪುಷ್ಯ ನಕ್ಷತ್ರವಿರುವ ದಿವಸ ತಂದು
ಅದನ್ನು ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗುವುದು 21 ದಿನಗಳವರೆಗೆ ಸತತವಾಗಿ ಇಟ್ಟುಕೊಳ್ಳುವುದು. ಆದರೆ ಯಾವುದೇ ಕಾರಣಕ್ಕೂ ಇವುಗಳು ದಂಪತಿಗಳ ಕೆಳಕ್ಕೆ ಅಂದರೆ ಬೆನ್ನಿಗೆ ಈ ಹೂವುಗಳು ಸಿಕ್ಕಿಕೊಳ್ಳಬಾರದು. ಇದು ಕಷ್ಟವೆನಿಸಿದರೆ 2 ತುಂಡು ಈ ಕಡ್ಡಿಯನ್ನು ಅಥವಾ 2 ಹೂಗಳನ್ನು ದಂಪತಿಗಳು ಮಲಗುವ ಕೋಣೆಯಲ್ಲಿ ತಮ್ಮದೇ ಭಾವಚಿತ್ರದ ಹಿಂಭಾಗದಲ್ಲಿ ಇಟ್ಟು 21 ದಿನದ ನಂತರ ಹರಿಯುವ ನೀರಲ್ಲಿ ಬಿಡುವುದು. ಹಾಗೆಯೇ ಜಾತಕದಲ್ಲಿ ಚಂದ್ರನ ಸ್ಥಾನ ಪರೀಕ್ಷಿಸಿಕೊಳ್ಳಿ. ಯಾವ ರಾಶಿಯಲ್ಲಿ ಚಂದ್ರನಿದ್ದರೆ ಅವರು ಪ್ರಸಿದ್ಧರು. ಲಗ್ನದಿಂದ 11ನೇ ಮನೆ ಲಾಭಸ್ಥಾನ. ಈ ರಾಶಿಯಲ್ಲಿ ಚಂದ್ರನಿದ್ದರೆ ಅವರು ಪ್ರಸಿದ್ಧರು, ಭಾವಗುಣಗಳಿಂದ ಕೂಡಿದವರಾಗುತ್ತಾರೆ. ಇವರಿಗೆ ಹಣಕಾಸಿನ ಲಾಭ ಇದೆ. ವಾಹನಗಳನ್ನು ಹೊಂದುತ್ತಾರೆ. ಸುಂದರ ರೂಪವೂ ಇರುತ್ತದೆ. ದೃಢವಾಗಿ ಕೀರ್ತಿ ಇರುತ್ತದೆ. ಆರೋಗ್ಯವು ಏರುಪೇರಾಗುತ್ತದೆ. ಬುದ್ಧಿವಂತವರು ಜ್ಞಾನವಂತರೂ ಆಗುತ್ತಾರೆ. ಸನ್ಮಾರ್ಗದಲ್ಲಿ ನಡೆದು ನಡೆನುಡಿ ಒಳ್ಳೆಯದಿರುತ್ತದೆ. ವಿಖ್ಯಾತ ಗುಣವಂತರಾಗುತ್ತಾರೆ. ಭೋಗ ಸಂಪತ್ತು ಹೊಂದುತ್ತಾರೆ. ಇವರ ದೇಹ ಬಿಳುಪು ಇರುತ್ತದೆ. ಮಾನವೀಯತೆ ಇರುತ್ತದೆ. ಮಿತ್ರರು ಬಹಳ ಮಂದಿ ಇರುತ್ತಾರೆ. ಹಣಕಾಸು, ಕೀರ್ತಿ, ಒಳ್ಳೆಯ ಗುಣಗಳಿಂದ ಮತ್ತು ವಾಹನಗಳನ್ನು ಹೊಂದಿರುತ್ತಾರೆ. ಸಮಾಜದಲ್ಲಿ ಪ್ರತಿಷ್ಠೆಯ ಅಧಿಕಾರ ಹೊಂದುತ್ತಾರೆ. 11ರಿಂದ 27ನೇ ಪ್ರಾಯದಲ್ಲಿ ಗೌರವ ಸಿಗುತ್ತದೆ. ಇವರು ಒಳ್ಳೆಯ ಮಾತುಗಳನ್ನು ಮಾತನಾಡುತ್ತಾರೆ. ಉದಾರ ಮನೋಭಾವದವರು. ತುಂಬಾ ಒಳ್ಳೆಯ ಗೆಳೆಯರನ್ನು ಹೊಂದುತ್ತಾರೆ. ಜನಪ್ರಿಯರಾಗುತ್ತಾರೆ. ಸಾಂಸಾರಿಕ ಸುಖ ಚೆನ್ನಾಗಿರುವುದು. ಸಾರ್ವಜನಿಕ ಸಂಸ್ಥೆಯ ಮುಖಂಡರಾಗುತ್ತಾರೆ. ಹೆಚ್ಚಿನ ಅನುಭವಿ ಜ್ಯೋತಿಷಿಗಳು ಲಾಭದ ಚಂದ್ರ ಶುಭ ಫಲವನ್ನೇ ಕೊಡುತ್ತದೆ ಎಂದು ಹೇಳಿದ್ದಾರೆ. ಶುಭ ಫಲಗಳು ಪುರುಷ ರಾಶಿಯಲ್ಲಿ ಜಾಸ್ತಿಯಾಗಿರುತ್ತದೆ. ರೋಗ ಫಲ ಸ್ತ್ರೀ ರಾಶಿಯ ಚಂದ್ರನಿಂದ ಜಾಸ್ತಿ ಇರುತ್ತದೆ. ಲಾಭದ ಚಂದ್ರನಿರುವವರು ವೈದ್ಯರಾಗುವವರು ಇದ್ದಾರೆ. ಲಾಭದ ಚಂದ್ರನಿಂದ ಯಶಸ್ವಿಯಾದ ಜೀವನ ನಡೆಸುತ್ತಾರೆ. ಇವರು ಸ್ವತಂತ್ರದ ಕಡೆ ಗಮನ ಕೊಡುತ್ತಾರೆ. ರಕ್ಷಣಾ ಸಿಬ್ಬಂದಿಗಳಾಗುವವರು ಇದ್ದಾರೆ. ಚಂದ್ರ ಬಾಧಿತನಾದರೆ ಪೂರ್ಣ ಫಲ ಸಿಗುವುದಿಲ್ಲ. ಲಗ್ನದಿಂದ 11ನೇ ಮನೆಯಲ್ಲಿ ಸೂರ್ಯನಿದ್ದರೂ ದೊಡ್ಡ ವ್ಯಕ್ತಿ ಅಥವಾ ಪ್ರಭಾವಿ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು, ಅಧಿಕಾರಿಗಳು ಆಗಿರುತ್ತಾರೆ. ಇದಿಷ್ಟು ಸುಖ ಸಂಸಾರಕ್ಕೆ ನಾವೇ ಮನೆಯಲ್ಲಿ ಮಾಡಿಕೊಳ್ಳಬಹುದಾದ ಪರಿಹಾರಗಳು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.